ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಅಪ್ಪನ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪಣ ತೊಟ್ಟಿದ್ದಾರೆ. ಚುನಾವಣೆ ಘೋಷಣೆ ಆದಮೇಲೆ ಕಲಬುರಗಿ ಬಿಟ್ಟು ಕದಲ್ತಾ ಇಲ್ಲ ಪ್ರಿಯಾಂಕ್ ಖರ್ಗೆ. ರಾಧಾಕೃಷ್ಣ ದೊಡ್ಡಮನಿ ಗೆಲುವಿಗಾಗಿ ಶತಪ್ರಯತ್ನ ಮಾಡ್ತಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಸೋಲಾಗಿತ್ತು. ಬಿಜೆಪಿಯ ಉಮೇಶ್ ಜಾಧವ್ ಎದುರು ಖರ್ಗೆ ಸೋತಿದ್ರು. ಈ ಬಾರಿ ಕಣದಿಂದಲೇ ಹಿಂದೆ ಸರಿದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಅಳಿಯ ರಾಧಾಕೃಷ್ಣ ಅವರನ್ನ ಕಣಕ್ಕಿಳಿಸಿದ್ದಾರೆ. ಶತಾಯಗತಾಯ ಗೆಲ್ಲಿಸಿಕೊಂಡು ಬರೋದಕ್ಕೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಇದ್ದು ಪ್ರಭಾವಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಶಾಂತ್, ಕಲಬುರಗಿ ಇಂಟ್ರೆಸ್ಟಿಂಗ್ ಫೈಟ್ ಅನ್ಸುತ್ತಾ ಅಥವಾ ಒನ್ ಸೈಡ್ ಅಂತ ಅನ್ಸುತ್ತಾ? ಅಲ್ಲ ನೋಡಿ, ಕಳೆದ ಬಾರಿ 2019ರಲ್ಲಿ BJP ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಅಲ್ಲಿ ಸೋಲಿಸಿರೋದ್ರಿಂದ ಅಲ್ಲಿ ಒನ್ ಸೈಡೆಡ್ ಫೈಟ್ ಆಗಲ್ಲ. ಒಂದು ಸಮಬಲದ ಹೋರಾಟ ನಿಶ್ಚಿತವಾಗಿ ನಡೆಯುತ್ತೆ. ಮತ್ತು BJP ಎಲ್ಲ ಪ್ರಯತ್ನವನ್ನು ಮಾಡುತ್ತೆ ಕಲಬುರಗಿಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ. ಆದರೆ ಕಳೆದ ಬಾರಿ ನನಗನ್ಸುತ್ತೆ ಮಾಲ್ಕಯ್ಯ ಗುತ್ತೇದಾರ್, ಒಂದು ಕಡೆ ಬಾಬುರಾವ್ ಚಿಂಚನ್ಸೂರ್, ಇವರೆಲ್ಲರೂ ಕಾಂಗ್ರೆಸ್ ಬಿಟ್ಟು ಹೋಗಿದ್ದರಿಂದ ಬೇರೆ ಬೇರೆ ಸಮುದಾಯದ ಮತಗಳೇನಿದ್ವಲ್ಲ, ಈಗ ಮಾಲ್ಕಯ್ಯ ಗುತ್ತೇದಾರ್ ಈಡಿಗರ ಮತಗಳನ್ನು ತೆಗೆದುಕೊಳ್ತಾ ಇದ್ರು, ಅವ್ರು ಪಾರ್ಟಿ ಬಿಟ್ಟು ಹೋದರು. ಬಾಬುರಾವ್ ಚಿಂಚನ್ಸೂರ್ ಕೋಲಿ ಕಬ್ಬಲಿಗ ಸಮುದಾಯದ ನಾಯಕ ಅಂತ ಅನ್ಸ್ಕೊಂಡಿದ್ರು, ಅವರು ಪಾರ್ಟಿ ಬಿಟ್ಟು ಹೋದರು. ಮಲಕ್ ರೆಡ್ಡಿ ಕೂಡ ಪಾರ್ಟಿ ಬಿಟ್ಟು ಹೋದರು, ಸೈಲೆಂಟ್ ಆದರು. ಮತ್ತಿಮಾಡು ಏನು 2018ರಲ್ಲಿ BJPಯ ಶಾಸಕರಾದರು. ಅವರು ಮೊದಲು ಇದೇ ರಾಧಾಕೃಷ್ಣ ದೊಡ್ಡಮನಿಯವ್ರಿಗೆ ಆಪ್ತರಾಗಿರ್ತಕ್ಕಂಥವ್ರು. ಅವರನ್ನು BJP ಕರ್ಕೊಂಡೋಗಿ MLA ಮಾಡ್ತು. ಜೊತೆಗೆ ಖರ್ಗೆ ಅವರನ್ನು ಸೋಲಿಸಲಿಕ್ಕೆ ಲಿಂಗಾಯತ ಸಮುದಾಯ ಕ್ರೋಢೀಕರಣ ಆಗಿದ್ದರಿಂದ 19ರಲ್ಲಿ ಖರ್ಗೆ ಸೋತರು. ಈ ಬಾರಿ ಪ್ರಿಯಾಂಕ್ ಖರ್ಗೆಗೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ. ಯಾಕಂದರೆ ಇಷ್ಟು ದಿನಗಳವರೆಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅನ್ನುವ ದೃಷ್ಟಿಯಿಂದ ಪಾಲಿಟಿಕ್ಸಲ್ಲಿ ನೋಡಲಾಗ್ತಾ ಇದೆ. ಸರಿ, ಅವರು ಚಿತ್ತಾಪುರದಿಂದ ಒಂದ್ಸಲ ಸೋತರು, ನಂತರ ಮತ್ತೆ ಗೆಲ್ತಾ ಇರ್ಬೋದು. ಆದರೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೆರಳಿನಿಂದ ಹೊರಬಂದು ರಾಜಕಾರಣವನ್ನು ಮಾಡಬೇಕಾದ್ರೆ ಈ ಚುನಾವಣೆಯಲ್ಲಿ ಶತಾಯಗತಾಯ ರಾಧಾಕೃಷ್ಣ ದೊಡ್ಡಮನಿಯವ್ರನ್ನ ಗೆಲ್ಲಿಸ್ಕೊಳ್ಳು. ಯಾಕಂದರೆ ಕಳೆದ ಬಾರಿ ಏನು ಚರ್ಚೆ ಇತ್ತು ಅವನ ಪ್ರಿಯಾಂಕ್ ಖರ್ಗೆ ಅವರ ಡಾಮಿನೆನ್ಸ್ನ ಕಾರಣದಿಂದ ಖರ್ಗೆ ಅವರ ಒಂದು ಕಾಲದ ಬೆಂಬಲಿಗರು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವ ಚರ್ಚೆ ಚಾಲುವಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರ ಕಾರಣದಿಂದ ತಂದೆ ಸೋತರು ಅನ್ನುವ ಚರ್ಚೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬಂದಿತ್ತು. ಈ ಬಾರಿ ಪ್ರಿಯಾಂಕ್ ಖರ್ಗೆ ಹ್ಯಾಸ್ ಟು ಪ್ರೂವ್ ದಿಸ್. ಇಲ್ಲ, ನನಗೊಂದು ರಾಜಕೀಯ ಪ್ರಭಾವ ಇದೆ, ನಾನು ನನ್ನ ತಂದೆಯ ಒಂದು ಕಾಲದ ಬೆಂಬಲಿಗರನ್ನು ವಾಪಸ್ ಕರ್ಕೊಂಡು ಬಂದು ಚುನಾವಣೆಯನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಶಕ್ತಿ ನನಗಿದೆ ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ತೋರಿಸ್ಬೇಕಾದ್ರೆ ಒಂದು ರಿಸ್ಪೆಕ್ಟಬಲ್ ಲೀಡ್ನಿಂದ ಕಲಬುರಗಿಯಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು. ಪ್ರಿಯಾಂಕ್ ಖರ್ಗೆ ಹೀಗಾಗಿ ಕಲಬುರಗಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಕಲಬುರಗಿ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ನೋಡಿ, ನಿಮ್ಮ ಕ್ಷೇತ್ರಗಳನ್ನು ಗೆದ್ದುಕೊಂಡಾಗಲೇ ರಾಜಕಾರಣದಲ್ಲಿ ಒಂದು ಮಹತ್ವ. ಇಷ್ಟೇ ಯಾಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಮೈಸೂರನ್ನು ಗೆಲ್ಲಲೇಬೇಕು ಅಂತಕ್ಕಂಥ ಪಣ ತೊಟ್ಟಿದ್ದಾರೆ. ಯಾಕೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದಾರೆ, ಒಕ್ಕಲಿಗರ ಮತಗಳನ್ನು ಬೇರೆ ಬೇರೆ ಕಡೆ ತೆಗೆದುಕೊಳ್ತಿದ್ದಾರೆ, ಆದರೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮನನ್ನು ಗೆಲ್ಲಿಸಲಿಕ್ಕೆ ಅಪಾರ್ಟ್ಮೆಂಟ್ ಯಾಕೆ ಓಡಾಡ್ತಾ ಇದ್ದಾರೆ? ರಾಜಕಾರಣದಲ್ಲಿ ಇದು ಅನಿವಾರ್ಯತೆ ಇರುತ್ತೆ. ಈಗ ನರೇಂದ್ರ ಮೋದಿ, ಅಮಿತ್ ಶಾ, ನಂಗೆ ನೆನಪಿದೆ 2017ರ ವಿಧಾನಸಭಾ ಚುನಾವಣೆ, GST ಬೇರೆ ಬೇರೆ ಬೇಸರದ ಕಾರಣದಿಂದ ಇನ್ನೇನು ಗುಜರಾತ್ ಹೋಗ್ಬಿಡುತ್ತೆ ಅನ್ನುವ ಮಾತಿದ್ದಾಗ ನರೇಂದ್ರ ಮೋದಿ ತನ್ನೆಲ್ಲ ಶಕ್ತಿಯನ್ನು ಹಾಕಿ, ಯಾಕಂದರೆ ಗುಜರಾತೇ ಸೋತ್ರೆ ಭಾರತದ ಮತದಾರರು ನಿಮ್ಮ ಜೊತೆ ನಿಲ್ಲಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗೆಯೇ ಪ್ರಿಯಾಂಕ್ ಖರ್ಗೆಗೆ ಚೆನ್ನಾಗಿ ಗೊತ್ತಿದೆ, ನಾಳೆ ಮುಂದಿನ ರಾಜಕಾರಣದ ಚಕ್ರ ತಿರುಗಬೇಕಾದ್ರೆ ಹಿ ಹ್ಯಾಸ್ ಟು ವಿನ್ ಕಲಬುರಗಿ ಅಗೇನ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ AICC ಅಧ್ಯಕ್ಷರಾಗಿ ದಿಲ್ಲಿಯಲ್ಲಿ ನೋಡ್ರಿ ನ್ಯಾಚುರಲಿ ಇರುತ್ತೆ. ಒಬ್ಬನನ್ನು ಕರೆದು ಯಾಕಪ್ಪ ಚುನಾವಣೆ ಸೋತಿಯಾ ಅಂತ ಕೇಳಬೇಕಾದ್ರೆ ಅವ್ನ ಮನಸ್ಸಿನಲ್ಲಾದರೂ ಕೇಳ್ತಾನೆ, ನಿಮ್ಮ ಕ್ಷೇತ್ರವನ್ನು ಗೆಲ್ಲಿಲ್ಲಲ್ರಿ ನೀವು ಅಂತ. ಇದು ನಾಯಕರಿಗೆ ಅನಿವಾರ್ಯ. ಅವರವರ ಸ್ವಂತ ತವರು ಕ್ಷೇತ್ರಗಳನ್ನು ಪಾಲಿಟಿಕ್ಸ್ನಲ್ಲಿ ಗೆದ್ದರೆ ಮತ್ತೊಂದು ಕಡೆ ನಿಮ್ಮ ವ್ಯಾಪ್ತಿಯ ವಿಸ್ತಾರ ಆಗುತ್ತೆ, ಪ್ರಭಾವದ ವಿಸ್ತಾರ ಆಗುತ್ತೆ. ಪ್ರಿಯಾಂಕ್ ಖರ್ಗೆ ನನಗನ್ಸುತ್ತೆ 19ರಲ್ಲಿ ಸೋಲಿನ ಠಿಕ್ರಾ ಅಂತಾರಲ್ಲ, ಅವ್ರ ತಲೆ ಮೇಲೆ ಹೊಡೆದ್ರೆ ಎಲ್ಲರೂ ಸೇರಿ, ಅಪ್ಪ ಚೆನ್ನಾಗಿದ್ದಾರೆ ರೀ, ಮಗ ಸರಿ ಮಾತಾಡಲ್ಲ, ಬೆಂಬಲಿಗರನ್ನು ಚೆನ್ನಾಗಿಟ್ಕೊಳ್ಳಲ್ಲ ಅಂತ. ಈ ಬಾರಿ ಪ್ರಿಯಾಂಕ್ ಖರ್ಗೆ ಅಲ್ಲೇ ಕುಳಿತು ಕಲಬುರಗಿ ಕ್ಷೇತ್ರವನ್ನು ಗೆಲ್ಲಿಸಿದ್ರೆ ದಟ್ ವಿಲ್ ಚೇಂಜ್. ಅವರ ಪ್ರಭಾವ ಕರ್ನಾಟಕದಲ್ಲಿ
ಬೆಂಗಳೂರಿನಲ್ಲೂ ಕೂಡ ಜಾಸ್ತಿ ಆಗುತ್ತೆ. ದಲಿತ ಬಲಗೈ ಸಮುದಾಯದ ಮುಂದಿನ ನಾಯಕ ಅನ್ನುವ ರೀತಿಯಲ್ಲೂ ಕೂಡ ಅವ್ರಿಗೊಂದು ಮಾನ್ಯತೆ ಸಿಗುತ್ತೆ ಅಂತ. ಎಸ್, ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ದಾವಣಗೆರೆಯಲ್ಲಿ ಏನಾಗ್ತಾ ಇದೆ ಮಾಹಿತಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.